ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹೇಳು. ಶ್ರೀರಾತ್ರಿ ಬರ್ತಾಳೆ ಈಗ. ಇವತ್ತು ನನ್ನ ಬರ್ತಡೇ. ಮಧ್ಯರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡಿದ್ವಿ, ಆದರೆ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಒಂದು ಸಲ ನಿಮಗೆ ತೋರಿಸಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ. ಇದು ಕೇಕು. ಆಮೇಲೆ ನನ್ನ ಲೈಫಲ್ಲೇ ಫಸ್ಟ್ ಟೈಮು ನಾನು 12 ಗಂಟೆಗೆ ಕೇಕ್ ಕೊಯ್ದಿರೋದು ಇದೇ ಫಸ್ಟ್ ಟೈಮು. ನನ್ನ ಇವಾಗ 28 ವರ್ಷದ ಇಂದನೂ ಇದೇ ಫಸ್ಟ್ ಟೈಮ್ 12 ಗಂಟೆಗೆ ಕೇಕ್ ಕೊಯ್ದಿರೋದು ನನ್ನ ರಾತ್ರಿ. ನೋಡಿ, ಕಟ್ ಮಾಡಿರೋದು. ಅದನ್ನು ಇವಾಗ ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಪ್ರತಿ ವರ್ಷದಂಗೆ ನಮ್ಮನೇಲಿ ನಮ್ಮಮ್ಮನ ಮನೆಯಲ್ಲಿ ಮಾಡೋದು ನನ್ನ ಬರ್ತಡೇನ. ಇವಾಗ ಹೇಳು, ಏನಂತ ಹೇಳ್ತಿ? ಇಬ್ಬರ ಬರ್ತಾರೆ. ಏನು ಮಾಡೋದು, ನಾನೇನು ಸಣ್ಣ ಹುಡುಗಿನ ಎಲ್ಲರನ್ನ ಕರೆಯೋಕ್ಕೆ. ನೋಡೋಣ, ಸಂಜೆ ಮಾಡಿದ್ರೆ ಅವರೆಲ್ಲರೂ ಬರ್ತಾರಲ್ಲ. ಥ್ಯಾಂಕ್ ಯು ಸೋ ಮಚ್ ಗಂಡ. ಇದೇ ಫಸ್ಟ್ ಟೈಮ್ 12 ಗಂಟೆಗೆ ನಾನು ಕೇಕ್ ಕೊಯ್ದಿದ್ದು. ಆದರೆ ರಾತ್ರಿ ಏನೂ ವಿಡಿಯೋ ಮಾಡಲಿಲ್ಲ, ಹಂಗೆ ಸುಮ್ಮನೆ ಕಟ್ ಮಾಡಿ ಇದು ಮಾಡೋದು ಅಷ್ಟೇ. ಇವಾಗ ವಿಡಿಯೋ ಮಾಡ್ತಾಯಿದ್ದೀವಿ. ಇದು ನಾವಿಬ್ಬರೇ ಇರೋದು. ಇವರಂತೂ ಕೇಕ್ ತಿನ್ನಲ್ಲ, ನಾನು ಒಬ್ಬಳೇ ತಿನ್ನೋದು. ಇದನ್ನು ನಾವು ಅಮ್ಮನ ಮನೆಗೆ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇವತ್ತಿನ ದಿನ ಏನೇನಾಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನು 10 ರೂಪಾಯಿ ಕೊಟ್ಟೇನಿ, ಏನಾದ್ರು ತಿನ್ನು. ಏನಾದ್ರು ತಿನ್ಬೇಕಾ? ನೋಡಿ ಫ್ರೆಂಡ್ಸ್, ಗಿಫ್ಟ್ ಅಂತೆ 10 ರೂಪಾಯಿ. ತಿಂತೀನಿ. ಬಾಯ್, ಆಮೇಲೆ ಸಿಗ್ತೀನಿ. ಹಾಯ್, ಬೆಳಗ್ಗೆಯಿಂದ ಅಲ್ಲಿ ಬರೀ ಸುತ್ತಾಡೋದೇ ಆಯಿತು. ಇವಾಗ ಟೈಮ್ ಬಂದು 7:15. ಇವಾಗ ರೆಡಿಯಾಗಿದ್ದೀನಿ. ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವಾಗ ಈ ಥರ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕು. ಬೆಳಗ್ಗೆ ಹಾಕ್ಕೊಂಡಿದ್ನಲ್ಲ, ಆ ಡ್ರೆಸ್ ಚೆನ್ನಾಗಿದೆಯಾ ಅಥವಾ ಈ ಡ್ರೆಸ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ, ಗೊತ್ತಿಲ್ಲ, ನೀವು ಹೇಳಬೇಕು ಅದನ್ನು. ಇವಾಗ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಇವಾಗ ಕೇಕ್ ಕಟ್ಟಿಂಗು ನಮ್ಮಮ್ಮನ ಮನೇಲಿ. ಪ್ರತಿ ವರ್ಷವೂ ಅವ್ರ ಮನೆಯಲ್ಲೇ ಮಾಡೋದು ನಾವು. ಅಂದರೆ ನಮ್ಮಪ್ಪ ತೊಗೊಂಡು ಬರುತ್ತೆ ಯಾವಾಗಲೂ ಅಷ್ಟೇ. ನಾನು ಇವಾಗ ನನಗೆ ನೆನಪಿರೋ ಹಂಗೆ ಒಂದು SLCಯಿಂದ ಅಂತ ಅನ್ಕೋತೀನಿ. ಅವಾಗಿಂದ ಹಿಡಿದು ಇವಾಗಿನವರೆಗೂ ನಮ್ಮಪ್ಪನೇ ಕೇಕ್ ತರೋದು, ಕಟ್ ಮಾಡೋದು ನಮ್ಮ ಮನೇಲೇ. ನನ್ನ ಮದುವೆ ಆದಮೇಲೂ ಅವರೇ ತರೋದು. ಇವಾಗ ನನಗೆ 28 ವರ್ಷ ಆದ್ರೂ ಈಗ ಅಪ್ಪನೇ ಕೇಕ್ ತೊಗೊಂಬಂದು ಕಟ್ ಮಾಡಿಸೋದು. ಅದೊಂಥರ ಖುಷಿ ನನಗೆ. ಇಷ್ಟು ನಾನು ಬೆಳೆದು ದೊಡ್ಡೋಳಾದ್ರೂ ನನಗೆ ಈ ಥರ ಮಾಡ್ತಾರಲ್ವ, ಅದೇ ಒಂದು ಖುಷಿ. ಅದನ್ನು ಅಪ್ಪ ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರಲ್ವ, ಅದೆಲ್ಲ ನಿಜ. ಅಂದರೆ ಈ ಥರದ್ದು ಒಂದು ದಿನಗಳು, ಕ್ಷಣಗಳು ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ.
ಕೆಲವೊಂದು ವಿಷಯದಲ್ಲಿ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ. ಇಷ್ಟು ವರ್ಷ ಆದ್ರೂ ನಮ್ಮ ಅಪ್ಪನೇ ಕೇಕ್ ತೊಗೊಂಬಂದು ಕಟ್ ಮಾಡಿಸೋದು ನನಗೆ. ಎಲ್ಲ ನಮ್ಮ ಮನೆಯವರು ಇವಾಗ ತೊಗೊಬರೋಕ್ಕೆಲ್ಲ ರೆಡಿ ಇರ್ತಾರೆ, ಬಟ್ ನಮ್ಮ ಅಪ್ಪನೇ ಯಾವಾಗಲೂ ತರೋದ್ರಿಂದ ನಾನು ಇವರಿಗೆ ಬೇಡ ಅವ್ರು ತೊಗೊಬರ್ತಾರೆ ಅಂತ ಹೇಳ್ತೀನಿ. ಈ ವರ್ಷವೇ ಇವ್ರು ಯಾಕೋ 12 ಗಂಟೆಗೆ ಕೇಕ್ ತೊಗೊಂಬಂದು ಕಟ್ ಮಾಡಿಸಿರೋದು ಇದೇ ಫಸ್ಟ್ ಟೈಮು. ಇವಾಗ ಅವ್ರ ಮನೆಯಲ್ಲಿ ಹೋಗಿ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ, ಏನೇನಾಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೂ ಅವರು ನಾನು ಈ ಥರ ರೆಡಿಯಾಗಿರೋದು ಇನ್ನೂ ನೋಡಿಲ್ಲ, ಹೊರಗಡೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಬಂದ ಮೇಲೆ ಅವರ ಒಂದು ರಿಯಾಕ್ಷನ್ನ ಕೇಳಿಕೊಂಡು ಹೋಗೋಣ ಬನ್ನಿ. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹೇಳಿ. ಸೂಪರ್. ಏನಾದರೂ ಮಿಸ್ಸಿಂಗ್? ಏನಿಲ್ಲ. ಈ ಡ್ರೆಸ್ ಚೆನ್ನಾಗಾಗೈತಾ? ನಾನು ರೆಡಿ ಆದಾಗ ನೀನು ಚೆನ್ನಾಗಿ ಕಾಣ್ತಿದ್ದೀಯ ಅಂತ ಹೇಳಿದ್ರೆ ನನಗೆ ಖುಷಿ ಆಗುತ್ತೆ. ಇವಾಗ ಚೆನ್ನಾಗೈತೆ ಅಲ್ಲಪ್ಪ. ಚೆನ್ನಾಗೈತೆ ನೋಡು. ಮಳೆ ನೆನ್ಕೊಂಬಂದ ಅದಕ್ಕಾಗಿ ನಾನು ತರ್ವರ್ಸಕತ್ತಿರೋದು ಹೇಳಿದ್ದೆ. ಚೆನ್ನಾಗಿದೆ ಡ್ರೆಸ್ ಎಲ್ಲ. ಅದನ್ನ ತೆಗಿ ಜರ್ಕಿನ. ಮ್ಯಾಚಿಂಗ್ ಮ್ಯಾಚಿಂಗ್ ಮ್ಯಾಚಿಂಗ್. ಯಾವ ಥರ ಮ್ಯಾಚಿಂಗು? ಇದು ಫುಲ್ ಡಾರ್ಕ್ ಐತೆ, ನಂದು ಇದು ಲೈಟ್ ಐತೆ, ಪಿಂಕ್ ಕಲರ್. ತಾನೇ? ಹೌದು ತಾನೇ? ಹೋಗೋಣ. ಅವಾಗಲೇ ಫೋನ್ ಮಾಡಿ ತಪ್ಪಾಜಿ ಬರ್ರಿ ಅಂತ. ಬಾ. ಅದನ್ನೇ ನೋಡ್ಕೊಂತ ಕೂತೀವಿ ನಾವು. Happy birthday to you. Happy birthday to you, Suma. Happy birthday to you. ಕಟ್ ಮಾಡತ್ತೆ ದೂರ ಆಗತ್ತಲ್ಲ. ಸಣ್ಣ ಕೊಯ್ಕವು ಅವ್ರಿಬ್ರಿ ತಿನ್ ಸ್ಪಷ್ಟ. ಹಾಂ ಅತ್ತಿಗ್ತೇನೆ ಸರ್, ನೀವು ಅತ್ತಿಗ್ತೇನೆ ಸರ್. ತಿನ್ಸು. ಅಣ್ಣ ಬಾಣ ನೋಡಿ ಎಷ್ಟು ಜಾಣೆ ಅದಾಳಕ್ಕೆ. ಬಲ್ಲ ಕೊಡ, ಬಲ್ಲ ಕೊಡ ಅತ್ತಿ. ಹ್ಯಾಪಿ ಹೇಳು ದೀಪಿಕಾ, ಹ್ಯಾಪಿ ಹೇಳು ಅತ್ತಗೆ, ಹ್ಯಾಪಿ ಹೇಳು. ಹೇಳಿ ಇರಲಿ. ಮಾಡೋದು ನೋಡ. ನಾನು ತಿನ್ಸ್ರೆ, ನಾನು ತಿನ್ಸು ಇಬ್ರು ಕೂಡ ಇಬ್ಬರು ಕೈ ಕೊಡಿ ಸರ್. ಇದ ಮೇಲೆ ಇದ ಕೈ ಹಿಡ್ಕೊಬಿಡ. ಅಯ್ಯ ಅಣ್ಣನ ಕೈ ಬಿಡಮ್ಮ, ನೀನು ಕೈ ಬಿಡ ಅಂದು ಬರ್ರಿ ಅದ ನೀಟಾಗಿ ಏನಾದ್ರು
ಸಂತೆ ಇಲ್ಲ ಖುಷಿ ಕರ್ಕೊಂಬರ್ಬೇಕಿಲ್ಲ ಈ ಕಡೆ ಬಾ ಸೇರಿದ ಮೂಲಕ ಈ ಕಡೆ ಬಾ ಇನ್ನೊಂದು ಸ್ವಲ್ಪ ಈ ಕಡೆ ಬಾ ಹತ್ರ ಬಾ ನೀನು ಬಾ ಸಗಳಿ ಗಡಿ ಬಿಡ ನಿನಗೆ ಬಾಯಿ ಇದು ಕೇಕ್ಗಳು ದುಪ್ಪು ಆಯ್ ಅನ್ನ ಚಾರು ಮಾಡಿಯಾ ವಿಡಿಯೋ ಮಾಡ್ತಿಲ್ಲ ನೀಟ ಕೂತ್ಕ ಇಲ್ಲೇ ಕೂತ್ಕ ದೀಪ ಇಲ್ಲ ಇಲ್ಲಿ ನೋಡ ಪಪ್ಪ ನೋಡು ಪಪ್ಪ ಮೊಬೈಲ್ ಮೇಲೆ ಜ್ಞಾನ ಕೊಡ್ತಾರೆ ಅಷ್ಟು ಕೊಟ್ಟೋದಾಗ ನೋಡ್ರಿ ಮೊಬೈಲ್ ಕೊಟ್ಟು ಹೋಗಿಲ್ಲ ಮತ್ತೆ ಹೋಗಿಲ್ಲ ಹಿಂಗೆ ಹಿಂಗೆ ತಿರುಗಿ ಸುಮ್ಕಿರೋ ವಿಡಿಯೋಗ್ರ ಯಾಕೆ ಏನು ಎಷ್ಟು ಇಷ್ಟು ಇರೋದು ಸ್ವಲ್ಪ ಐತಿತ್ತಲ್ಲ ಬಾಬುಗೆ ಹೆಂಗೆ ಮಾಡ್ತೀವಿ ಭಾಳ ಚೆನ್ನಾಗಿ ಕೊಡ್ರಿ ಮೊಬೈಲ್ ಮಂಜಣ್ಣ ಕ್ಲೀನಾಗಿ ಕ್ಯಾಮ್ರಾ ಕೊಟ್ಟೋಗ್ಬೇಕಣ್ಣ ಕೊಡ್ತಾರ ಅಮ್ಮ ಮಂಜಣ್ಣ ಸುಮ್ಮನೆ ದೀಪಿಕ ಅಡ್ಡ ಬದ್ದು ಏ ಅಡ್ಡ ಬರಬಾರ್ದು ಮಬ್ಬು ಕಾಣಿಸ್ತೈತೆ ಫುಲ್ ಯಾಕೆ ಮುದ್ದು ಕಾಣಿಸ್ತದೆ ಏನು ಮಾಡಿದೆ ಏನು ಮಾಡಿಲ್ಲ ಮುಟ್ಟು ಇದ್ರ ಸ್ವಲ್ಪ ತಲೆ ಬಿಟ್ಟು ಕೆಳಗೆ ಇಡ್ಕೊಂತಾನೆ ಬಾ ಚಂದ್ರಪ್ಪ ನೀನು ಹೋಗಿ ದೀಪು ನೀನು ಹೋಗು ದೀಪು ಹೋಗಿ ಫೋಟೋ ತೆಗ್ಸಿ ಅಂದ್ರೆ ತಿಂತಾನೆ ನಿಂತಲ್ಲಿ ಆ ಕಡೆ ಸರ್ಕಳೆ ಆ ಕಡೆ ಸರ್ಕಳೆ ತೆಗಿ ಮತ್ತೆ ಕೈ ನಿಂದು ಯಾರಿಗೆ ನೀವು ತಿರ್ಸೋರಿ ನೀವು ಹೋಗ್ರಿ ನೀವು ಮೊಬೈಲ್ ಕೊಡ್ರಿ ಅಣ್ಣಗೆ ಇಬ್ರು ಬರ್ರಿ ಹೋಗ್ರಿ ಇದು ಇವನು ಕರ್ಕೊಂಡು ಹೋಗ ಬೇಡ ಏ ಬಾರೇ ಅಲ್ಲೇ ಬಂದಿದ್ದಾರೆ ಯಾವಾಗ ಹಾಕೊಂತ ಬಂದಿದ್ದೆ ಸುಮ್ಮನೆ ಕರಿ
ನಿಂತ್ಕೊಂಡು ನಿಮ್ಮ ಮೂವರು ಫೋಟೋ ತೆಗಿಸ್ಕೊಂಡು ಅಮ್ಮ ನೀವು ಒಬ್ಬಕ್ಕೆ ಈ ಕಡೆ ಬರ್ರಿ ಒಬ್ರು ಈ ಕಡೆ ಬರ್ರಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಬರ್ರಿ ಸಂತನ ಅಲ್ಲೇ ಮಧ್ಯಾಹ್ನ ನಿಂದಿರ್ಸ್ಕೊಳ್ಳಿ ಮಧ್ಯಾಹ್ನ ಇಬ್ರು ಅಕ್ಕ ಹಾ ಜಾಣೆ ಈಗಿನ ಬಗ್ಗೆ ಕರ್ಕೊಳ್ವಾ ಬಿಡ ಇಲ್ಲಿ ನೋಡಿ ದೀಪು ಏಯ್ ನೋಡಿ ನೋಡಿಲ್ಲ ಬಿಡ ಹಾಯ್, ಇದು ಬೇರೆ ಡ್ರೆಸ್ಸು ನೋಡ್ತಾ ಇರ್ಬೋದು. ಇವಾಗ ಇದನ್ನು ನಮ್ಮ ಮನೇಲಿ ತೊಗೊಂಬಂದಿದ್ದು. ಬರ್ತಡೇ ಇಲ್ಲಿಗೆ ಮುಗೀತು. ಇವತ್ತಿನ ದಿನ ಹೆಂಗೆ ಅನಿಸ್ತು? ಖುಷಿ, ಚೆನ್ನಾಗಿತ್ತು. ನನಗೂ ಖುಷಿ ಆಯಿತು. ತುಂಬ 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 ಚೆನ್ನಾಗಿತ್ತು ಈ ವಿಡಿಯೋ. ಹೊಸ ಡ್ರೆಸ್ಸು ಇವಾಗಿಂದು, ಇದು ಬೇರೆ. ಆದರೆ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ತರ್ತಾಯಿದ್ರು, ಹಂಗೆ ಈ ವರ್ಷವೂ ತೊಗೊಂಬಂದಿದ್ದಾರೆ. ಪ್ರತಿ ವರ್ಷ ನಮ್ಮಪ್ಪ ನಮ್ಮಮ್ಮ ತೊಗೊಂಬರ್ತಿದ್ರು. ಈ ಸತಿ ಅಣ್ಣ ಅದಕ್ಕೆ ತೊಗೊಂಬಂದಿದ್ದಾರೆ. ಈ ಡ್ರೆಸ್ ಅಣ್ಣ ಅದಕ್ಕೆ ತಗೊಂಡ್ಬಂದಿರೋದು. ಈ ಡ್ರೆಸ್ಸು ನಮ್ಮ ಅಣ್ಣ ನಮ್ಮ ಅತ್ತಿಗೆ ತೊಗೊಂಬಂದಿರೋದು. ನಮ್ಮ ಭಾವ ಪ್ರತಿ ವರ್ಷ ಅಪ್ಪ ಅಮ್ಮ ತರ್ತಿದ್ರು, ಇವಾಗ ಅವ್ರು ತೊಗೊಂಬಂದಿದ್ದಾರೆ. ಇನ್ಮೇಲೆ ಅವ್ರದ್ದೇ ಅಲ್ವಾ ಜವಾಬ್ದಾರಿ. ಅದಕ್ಕೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿರ್ತೀರಾ ಅಂದರೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಈ ಡ್ರೆಸ್ ನಮ್ಮ ತಂಗಿ ಚಾಯ್ಸು. ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಗುಡ್ ನೈಟ್ ಎಲ್ರಿಗೂ. ಬಾಯ್. ಸ್ವೀಟ್ ಡ್ರಿಂಕ್ಸ್ ಬಾಯ್ ಮಾಡು. ಬಾಯ್.